ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಹಾಲು ಒಕ್ಕೂಟ ಚುನಾವಣೆ ಇನ್ನೇನು ಕೇವಲ 2 ಗಂಟೆಗಳಲ್ಲಿ ಮುಕ್ತಾಯ ಆಗುತ್ತೆ. ಆದರೆ ಈ ಒಂದು ಚುನಾವಣೆ ನಡೀತಾ ಇರ್ತಕ್ಕಂಥ ವಿಧಾನ ನೋಡಿದ್ರೆ ಖಂಡಿತ ಎಂಥವರಿಗೂ ಕೂಡ ಇದು ಹಾಲು ಒಕ್ಕೂಟದ ಒಂದು ಚುನಾವಣೆನ ಅಥವಾ ಯಾವುದೋ ಒಂದು ಕಮರ್ಷಿಯಲ್ ಆಗಿ ಸಿಗ್ತಕ್ಕಂಥ ಒಂದು ಲಾಭ ಗಳಿಸ್ತಕ್ಕಂಥ ಒಂದು ಹುದ್ದೆಯ ಒಂದು ಚುನಾವಣೆಯ ಅಂತಕ್ಕಂಥ ಒಂದು ಅನುಮಾನ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಮತದಾರರಿಗೆ ಆಮಿಷಗಳನ್ನ ಒಡ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ಲಕ್ಷಾಂತರ ರೂಪಾಯಿ ಗಟ್ಟಲೆ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಮೋಜು ಮಸ್ತಿನ ಮಾಡಲಿಕ್ಕೆ ಏನು ಹೊರ ರಾಜ್ಯಗಳಿಗೆ ಮತ್ತೆ ದೇಶದಲ್ಲಿರ್ತಕ್ಕಂಥ ಪ್ರಖ್ಯಾತ ಒಂದು ಪ್ರವಾಸಿ ತಾಣಗಳಿಗೆ ಕರೆದೊಯ್ಯಲಿಕ್ಕೆ ಒಂದು ಟೂರ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಕೋಮುಲ್ಲಾ 12 ನಿರ್ದೇಶಕರ ಸ್ಥಾನಕ್ಕೆ ನಡೀತಾ ಇರ್ತಕ್ಕಂಥ ಒಂದು ಚುನಾವಣೆಗೆ 29 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಮತವನ್ನ ಚಲಾಯಿಸಲಿಕ್ಕೆ 855 ಏನು ಮತದಾರರು ಅರ್ಹತೆಯನ್ನು ಹೊಂದಿದ್ದಾರೆ. ಆದ್ರೆ ಈ ಒಂದು ಮತದಾರರಿಗೆ ನಿರಂತರವಾಗಿ ಒಂದು ಆಮಿಷವನ್ನ ಒಡ್ಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಅದು ಏನು ಸಾವಿರದಲ್ಲಿ ಅಲ್ಲ, ಲಕ್ಷಾಂತರ ರೂಪಾಯಿ ಗಟ್ಟಲೆ ಈ ಒಂದು ಆಮಿಷವನ್ನ ಇದೀಗ ಒಡ್ತಾ ಇರ್ತಕ್ಕಂಥದ್ದು. ಕೇವಲ ಏನು ಒಂದೊಂದು ಮತಕ್ಕೆ 5 ರಿಂದ 10 ಲಕ್ಷ ರೂಪಾಯಿ ಏನು ಅಭ್ಯರ್ಥಿಗಳು ಮತದಾರರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ಇದು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಜೊತೆಗೆ ಡೆಲಿಗೇಟ್ನವರು ಮಾಡ್ತಕ್ಕಂಥ ಒಂದು ಮತದಾನಕ್ಕೆ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಹಣವನ್ನ ಕೊಡ್ತಾ ಇರುವಂಥದ್ದು ಬಹಳಷ್ಟು ಒಂದು ಇದೀಗ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನಾವು ಗಮನಿಸಬಹುದು, ಗ್ರಾಮೀಣ ಭಾಗದಲ್ಲಿ ಹಾಲು ಉತ್ಪಾದಕರನ್ನು ನಾವು ಗಮನಿಸಬಹುದು. ಖಂಡಿತ ಅವರ ಕಾಲಿಗೆ ಒಂದು ಚಪ್ಪಲಿಯನ್ನು ಕೂಡ ಹಾಕೋದಿಲ್ಲ. ಹಾಗಾಗಿನೇ ನೇರವಾಗಿ ಒಂದು ಹಾಲನ್ನ ಹಾಕುವಂಥದ್ದನ್ನು ನಾವು ಗಮನಿಸಬಹುದು. ಆದ್ರೆ ಇವರಿಂದ ಆಯ್ಕೆ ಆಗ್ತಕ್ಕಂಥ ನಿರ್ದೇಶಕರು, ಆಯ್ಕೆ ಮಾಡುವಂತಹ ಅಧ್ಯಕ್ಷರು ಮತ್ತೆ ಏನು ಡೆಲಿಗೇಟ್ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥ ಪ್ರತಿನಿಧಿಗಳು ಅವರ ಒಂದು ಮೋಜು ಮಸ್ತಿಗೆ ತಮ್ಮ ಒಂದು ಮತವನ್ನ ಮಾರಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇದೀಗ ಎದುರಾಗಿರ್ತಕ್ಕಂಥದ್ದು. ಇವತ್ತು ಏನು ಕೋಮುಲ್ಲಾ ಚುನಾವಣೆ ಕೋಲಾರ ನಗರದ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ಹಮ್ಮಿಕೊಂಡಿದ್ರು. ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೂ ಒಂದು ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ಸಮಯ 2 ಗಂಟೆ ಆಗಿದೆ. ಆದ್ರೆ ಈ ಒಂದು ಮತದಾನಕ್ಕೆ ಬರ್ತಕ್ಕಂಥ ಏನು ಮತದಾರಿದ್ದಾರೆ ಅವರು ಎಲ್ಲರೂ ಕೂಡ ಹೈಟೆಕ್ ಆಗಿರ್ತಕ್ಕಂಥ ಒಂದು ಬಸ್ಗಳಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಹೈಟೆಕ್ ಆಗಿರ್ತಕ್ಕಂಥ ಕಾರ್ಗಳಲ್ಲಿ ಬರ್ತಾ ಇದ್ದಾರೆ. ಖಂಡಿತ ಕೂಡ ಸ್ವಂತವಾಗಿ ದುಡ್ಡನ್ನ ಹಾಕಿ ಬಂಡವಾಳ ಹಾಕಿ ಇವ್ರು ಯಾರು ಕೂಡ ಮತದಾನಕ್ಕೆ ಬರ್ತಾ ಇರುವಂತದ್ದಲ್ಲ. ಆದ್ರೆ ಇವರೆಲ್ಲರೂ ಕೂಡ ಅಭ್ಯರ್ಥಿಗಳು ಕೊಡ್ತಾ ಇರ್ತಕ್ಕಂಥ ಒಂದು ಹಣದ ಆಸೆಗೆ ಬಲಿಯಾಗಿ ಏನು ಬೇರೆಲ್ಲೋ ಒಂದು ಸ್ಥಾನಗಳಲ್ಲಿ ಇಷ್ಟು ದಿನ ಇದ್ದು ವಾಸವಿದ್ದು ಮತ್ತೆ ಮೋಜು ಮಸ್ತಿಯನ್ನ ಮಾಡಿ ಇದೀಗ ಚುನಾವಣೆಗೆ ಮತದಾನಕ್ಕೆ ಅಂತ ಬಂದಿರುವಂಥದ್ದು ಬಹಳಷ್ಟು ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನಾವು ಗಮನಿಸಬಹುದು, ಹಾಲು ಉತ್ಪಾದಕರು ಅಂತ ಹೇಳಿದ್ರೆ ಖಂಡಿತ ಏನು ಗ್ರಾಮೀಣ ಭಾಗದಲ್ಲಿ ಹೈನೋದ್ಯಮ ಅಂತ ಹೇಳಿದ್ರೆ ಅದು ರೈತರ ಒಂದು ಬೆನ್ನೆಲುಬಾಗಿರ್ತಕ್ಕಂಥದ್ದು. ಆದ್ರೆ ಇಂತಹ ಒಂದು ಚುನಾವಣೆಯಲ್ಲಿ ಮತದಾನವನ್ನ ಮಾಡ್ತಕ್ಕಂಥ ಮತದಾರರಿಗೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಆಮಿಷವನ್ನು ಒಡ್ಡಿ ಇವರನ್ನ ಬೇರೆ ಒಂದು ರಾಜ್ಯಗಳಿಗೆ ಕರೆದೊಯ್ದು ಇವತ್ತು ಮತದಾನಕ್ಕೆ ನೇರವಾಗಿ ಮತದಾನ ಕೇಂದ್ರಕ್ಕೆ ಕರ್ಕೊಂಡ್ಬಂದು ಅವ್ರ ಕೈಯಲ್ಲಿ ಒಂದು ಮತದಾನ ಮಾಡಿಸಿರುವಂಥದ್ದು ಗಮನಿಸಬಹುದು. ಒಂದು ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಖಾಸಗಿಯಾಗಿ ಒಂದು ಭದ್ರತೆಯನ್ನು ಕೂಡ ಬಸ್ಗಳಿಗೆ ಆಯೋಜನೆ ಮಾಡಿದ್ರು. ನಂತರ ಯಾವುದೇ ಒಂದು ಬಸ್ಗಳನ್ನು ಕೂಡ ಮತದಾನದ ಕೇಂದ್ರದ ಒಳಕ್ಕೆ ಯಾರನ್ನು ಕೂಡ ಅನುಮತಿಯನ್ನು ಪೊಲೀಸರು ಮಾಡಲಿಲ್ಲ. ಮೊಬೈಲನ್ನು ಕೂಡ ಹೊರಗಿಟ್ಟು ಮತದಾನಕ್ಕೆ ಮುಕ್ತ ಒಂದು ಅವಕಾಶವನ್ನು ಕೂಡ ಪೊಲೀಸರು ಕಲ್ಪಿಸ್ಕೊಟ್ಟಿದ್ರು. ಆದ್ರೆ ಈ ಒಂದು ಚುನಾವಣೆಯಲ್ಲಿ ಇರ್ತಕ್ಕಂಥ 12 ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಈಗಾಗಲೇ 29 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಎಲ್ಲರೂ ಕೂಡ ಅವರ ಒಂದು ನಾವು ಡೀಟೇಲ್ಸ್ ಅನ್ನ ನೋಡಿದ್ರೆ ಖಂಡಿತ ಎಲ್ಲರೂ ಕೂಡ ಶ್ರೀಮಂತರೇನೆ, ಕೋಟ್ಯಾಧಿಪತಿಗಳು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಬಹಳಷ್ಟು ಉದ್ಯಮಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಆದ್ರೆ ಯಾವುದೇ ಒಂದು ನಿರ್ದೇಶಕ ಸ್ಥಾನಕ್ಕೆ ಮತ್ತೆ ಒಂದು ಅಧಿಕಾರದ ಸ್ಥಾನಕ್ಕೆ ಒಂದು ಆಸೆನೆ ಪಟ್ಟು ಹೀಗೆ ಮತದಾರರಿಗೆ ಒಂದು ಲಕ್ಷ ಒಂದು ಆಮಿಷವನ್ನ ಒಡ್ಡುವಂತ ಕೂಡ ಕೆಲಸ ಆಗ್ತಿದೆ. ಮತ್ತೆ ಮಾಡಿ ಹೋಗ್ತಾ ಇರ್ತಕ್ಕಂಥ ಏನು ಅಧ್ಯಕ್ಷರು ಮತ್ತೆ ಪ್ರತಿನಿಧಿಗಳಿಗೆ ಏನು ಮಿಕ್ಸಿ ಮತ್ತೆ ಕುಕ್ಕರ್ ಕೊಡ್ತಕ್ಕಂಥ ದೃಶ್ಯಗಳು ಕಂಡು ಬಂತು. ಹಾಗಾಗಿ ಈ ಒಂದು ಚುನಾವಣೆ ಬಗ್ಗೆ ನಾವು ಕೆಲವೊಂದು ಶಾಸಕರು ಮತ್ತೆ ಕೆಲವು ಮುಖಂಡರನ್ನ ಕೇಳಿದ್ವಿ. ಖಂಡಿತ ಒಂದು ಸಹಕಾರ ರಂಗ ಏನಿದೆ ಬಹಳಷ್ಟು ಇದೀಗ ಕಲುಷಿತ ಆಗ್ತಾ ಇದೆ. ಖಂಡಿತ ಈ ಒಂದು ವ್ಯವಸ್ಥೆ ಹಾಳಾಗ್ತಾ ಇದೆ. ಮತದಾರರಿಗೆ ಒಂದು ಹಣವನ್ನ ಕೊಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಹಾಗಾಗಿನೇ ಈ ಒಂದು ನಿಟ್ಟಿನಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಮೇಲೆ ಕೊತ್ತೂರು ಮಂಜುನಾಥ್ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ. ಮತದಾರರಿಗೆ ಹಣವನ್ನ ಕೊಡುವಂತ ಕೆಲಸ ವರ್ತೂರು ಪ್ರಕಾಶ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಮತದಾರರ ಬಳಿ ಇರತಕ್ಕಂಥ ಡೆಲಿಗೇಟ್ ಫಾರಂ ಅನ್ನು ಕೂಡ ಕಸಿದುಕೊಂಡು ಅವರಿಗೆ ಬಹಳಷ್ಟು ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಇದಕ್ಕೆ ಕೊತ್ತೂರು ಮಂಜುನಾಥ್ ಅವರು ಹೇಳಿದ್ರು. ಇದನ್ನ ನಾವು ನಂಬಕ್ಕಾಗೋದಿಲ್ಲ ಯಾರು ಏನ್ ಮಾಡ್ತಾರೆ ಅಂತ. 4 ಗಂಟೆ ಕ್ಲೋಸ್ ಆಗಿ 4 ಗಂಟೆ 10 ನಿಮಿಷ ಕೌಂಟಿಂಗ್ ಆಗುತ್ತಲ್ಲ, ಆವಾಗ ಇವಾಗ ನಮ್ಮ ಸಮಾಧಾನಕ್ಕೆ ನಾವು ಗೆದ್ದಿದ್ದೀವಿ ಅನ್ಕೋಬೋದು ಅಷ್ಟೇ. ತುಂಬ ಹದಗೆಟ್ಟಿದೆ ಅನಿಸ್ತಾ ಇದೆ, ತುಂಬ ಹದಗೆಟ್ಟಿದೆ. ನಾವು ಕೋಲಾರಲ್ಲಿ ಕರ್ಕೊಂಡು ಹೋಗಿದ್ದೀವಿ, ನೀವೇ ಹೇಳಿ. ನೀವು ಕೋಲಾರಲ್ಲಿರುವಂಥ ಪತ್ರಕರ್ತರು ಕರ್ಕೊಂಡು ಹೋಗಿದ್ದೀವ? ನಾನು ಮೊದಲೇ ಸ್ಟೇಟ್ಮೆಂಟ್ ಮಾಡೋಣ, ಯಾರು ಕರ್ಕೊಂಡು ಹೋಗೋದಿಲ್ಲ, ಏನೂ ಮಾಡೋದಿಲ್ಲ ಅಂತ ಹೇಳಿದ್ದೆ. ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ ಬೆಳಗ್ಗೆ. ಈಗ ನಮ್ಮ ಮಾನ್ಯ ವರ್ತೂರು ಪ್ರಕಾಶ್ ಅವರು, ನಮ್ಮ ಸ್ನೇಹಿತರು, ಯಾರಿಗೋ ದುಡ್ಡು ಕೊಟ್ಟಿದ್ದಾರೆ ಓಟ್ಗೆ, ಆತನೇನೋ ಬೈದಂತೆ ಫೋನ್ ಮಾಡಿ. ಇದು ಹೇಳೋದು ನನಗೆ ಗೊತ್ತಿಲ್ಲ.
ಬೈದ್ ಆತ ಬಂದ್ಬಿಟ್ಟು ದುಡ್ಡು ವಾಪಸ್ ಕೊಟ್ಬಿಟ್ಟು ನೀನು ದುಡ್ಡು ಬೇಡ ನೀನು ಓಟ್ ಇವಾಗ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ಟು ಇದು ಯಾವ ಪದ್ಧತಿ ನೀವೇ ಮಾರಾಟ ಆಗ್ತಾ ಇದೆ ಅದನ್ನ ತಿಳ್ಕೊಬೇಕಷ್ಟೇ. ಆದ್ರೆ ಇದಕ್ಕೆ ತಿರುಗೇಟನ ಕೊಟ್ಟಿರ್ತಕ್ಕಂಥ ವರ್ತೂರ್ ಪ್ರಕಾಶ್ ಅವರು ನಾವು ಮತದಾರರಿಗೆ ಯಾವುದೇ ಒಂದು ಆಮಿಷವನ್ನು ಕೂಡ ಹೊಡ್ಡಿಲ್ಲ. ಈಗಾಗಲೇ ಕಾಂಗ್ರೆಸ್ ನಾಯಕರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು 3 ಸೆಕೆಂಡ್ನ ವಿಡಿಯೋ, ಅದು ಏನು ಹಿಂದಿನ ಒಂದು ವಿಡಿಯೋ, ಅದು ನಾನು ಯಾರಿಗೂ ಕೂಡ ಹಣದ ಆಮಿಷವನ್ನು ಒಡ್ಡಿರ್ತಕ್ಕಂಥ ಒಂದು ವಿಡಿಯೋ ಅಲ್ಲ. ಅಂಥದ್ದು ಯಾವುದೂ ತರ ನಾನು ಕೆಲಸ ಮಾಡಿಲ್ಲ. ಹಾಗೇನಾದ್ರೂ ಆರೋಪಗಳಿದ್ರೆ ಖಂಡಿತ ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನ ಕೊಡ್ಬೋದು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಎನ್ ಡಿ ಎ ಬಾವುಟವನ್ನು ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಬಾವುಟವನ್ನು ಆರಿಸೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಹಳೇದದು ವಿಡಿಯೋ ಒಂದು ರಿಲೀಸ್ ಆಗಿದೆ. ಮನೆ ಹತ್ರ ನಾನು ಯಾರಿಗೋ ಬಡವರು ಸಹಾಯ ಮಾಡೋಕ್ಕೆ ಬಂದಿದ್ರು, ಅವ್ರು ಕಾಸು ಕೊಟ್ಟಿದ್ದೆ. ಸುಮಾರು ಒಂದು 3-4 ವರ್ಷದ ಹಳೆ ವಿಡಿಯೋ ಅದು. ಅದು ಅದು ಇವತ್ತು ನೆನ್ನೆ ಮೊನ್ನೆದಲ್ಲ, ಸತ್ಯಕ್ಕೆ ದೂರವಾದಂಥ ವಿಚಾರ. ಮತದಾರರು ನಿಮಗೆ ದುಡ್ಡು ತಗೊಂಡು ವಾಪಸ್ ಕೊಟ್ಟಿದ್ದಾರೆ ಅಂತ MLA ಅವರು ಹೇಳಿದ್ದಾರೆ. ಕೊಟ್ಟಿದ್ದಲ್ಲ ಅದು, ಇದು ಹಳೆ ವಿಡಿಯೋ, ವಾಪಸ್ ಕೊಟ್ಟಿದ್ದಲ್ಲ. ಬೇರೆ ವಿಚಾರಕ್ಕೆ ನಾನು ಸಾಲ ಕೊಟ್ಟಿದ್ದೆ ಅವ್ರಿಗೆ, ಅವ್ರು ತಂದು ಕೊಟ್ಟರು ಅಷ್ಟೇ. ನಿನ್ನೆ ಮೊನ್ನೆ ವಿಡಿಯೋ ಅಲ್ಲ, ಅದು ಹಳೆ ವಿಡಿಯೋ, 2 ವರ್ಷದ. ಯಾರು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ರೈತ ಬಾಂಧವರು ಇವತ್ತು ನಮ್ಮ CM ಶ್ರೀನಾಥ್ ಅವರು ನನಗೆ ಒಂದು ಭುಜ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಕೋಲಾರ ಅಸೆಂಬ್ಲಿ ಸೆಗ್ಮೆಂಟಲ್ಲಿ 4 ಕ್ಷೇತ್ರ, ಒಂದು ನಾಗರಾಜಪ್ಪ ಅಂತ, ಎರಡನೇದು ನಮ್ಮ ಜನಘಟ್ಟ ಕೃಷ್ಣಪ್ಪನವರು, ವಡಗೂರು ಹರೀಶರು, ಲಕ್ಷ್ಮೀಪ್ರಿಯ, 4 ಸೀಟ್ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದು. 4 ಕೂಡ ಅತಿ ಹೆಚ್ಚು ಮತಗಳಿಂದ, 1, 2, 5, 10 ಅಲ್ಲ, ಅತಿ ಹೆಚ್ಚು ಮತಗಳಿಂದ 4 ಕೂಡ ನಾವು ಜಯಗಳಿಸ್ತೇವೆ. ಆ ಥರ ಏನಿಲ್ಲ, ಯಾರಿಗೂ ಹಣ ಹಂಚಿಲ್ಲ. ಎಲ್ಲರೂ ಕೂಡ ಧರ್ಮವಾಗಿ ಓಟ್ ಕೇಳಿದ್ದಾರೆ. ಹಾಗಾಗಿ ಇದು ಹಣದ ವ್ಯವಹಾರನೇ ಎಲ್ಲ ಸುಳ್ಳಪ್ಪ, ನಿರಾಧಾರ. ಯಾರನ್ನ ಆರೋಪ ಮಾಡಿದ್ದಾರ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವರ್ತೂರ್ ಪ್ರಕಾಶ್ ಬಂದು ಕಿತ್ಕೊಂಡೋಗಿದ್ದಾರೆ ಅಂತೇಳಿ. ಬಾಯಿಗೆ ಬಂದಂಗೆ ಇವರು ಹುಚ್ಚುಚ್ಚಾಗಿ ಮಾತಾಡೋದು. ಅವರು ದುಡ್ಡು ಕೊಟ್ಟಿಲ್ಲ, ನಾವು ದುಡ್ಡು ಕೊಟ್ಟಿಲ್ಲ. ಇನ್ನು ಈ ಚುನಾವಣೆಯಲ್ಲಿ ಈ ತರ ಹಣದ ಆಮಿಷ ವಿಚಾರವಾಗಿ ಇನ್ನು DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಗೋವಿಂದ್ ಗೌಡ್ರು ಕೂಡ ಮಾತನಾಡಿದ್ದಾರೆ. ಸಹಕಾರ ರಂಗದಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡಲಾರದಷ್ಟು ದೊಡ್ಡ ಮಟ್ಟದಲ್ಲಿ ಚುನಾವಣೆ ಆಗ್ತಾ ಇದೆ, ಕಲುಷಿತ ಆಗಿರೋದಂತೂ ಖಂಡಿತ, ಇದು ಖಂಡಿತ ಮುಂದೆ ಸರಿ ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಗೋವಿಂದ್ ಗೌಡ್ ಅವರು ಹೇಳಿರ್ತಕ್ಕಂಥದ್ದು. ಈ ಪಾರ್ಟಿ ಇನ್ನೊಂದು ಪಾರ್ಟಿ ಇಲ್ಲ, ಪ್ರಶ್ನೆ ಅದಿಲ್ಲ. ಈಗ ಚುನಾವಣೆ ನಡೆಯೋದೇ ಇದೇ ರೀತಿಯಲ್ಲಿ. ಇನ್ನು ಮುಂದೆ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಇನ್ನು ಮುಂದೆ ಇದು ಅಧ್ವಾನ ಆಗ್ತಾ ಇರ್ತದೆ. ಅದಕ್ಕೆ ಚುನಾವಣೆಯನ್ನು ಹಿಂಗೆ ನಡೆಯೋದು, ವ್ಯವಸ್ಥೆ ಹಿಂಗೆ ಅಲ್ಲ, ಒಂದು ಓಟಿಗೆ 5 ಲಕ್ಷ 10 ಲಕ್ಷ ಅವೆಲ್ಲ ಸುಳ್ಳ್ರೆ. ಈಗ ನಾನು ಓಟ್ರಪ್ಪ, ನಾನು ಯಾರು ಸುಳ್ಳು ಓಟಿಗೆ ದುಡ್ಡು ಅನ್ನೋದೆಲ್ಲ ಸುಳ್ಳು. ನಾನಂತೂ ನೋಡಿಲ್ಲ, ಅದೆಲ್ಲ ಕಂಡಿಲ್ಲ. ನನಗೆ ಅದು ಗೊತ್ತಿಲ್ಲಪ್ಪ. ನಾನೊಬ್ಬ ಸಹಕಾರಿಯಾಗಿ ನನ್ನ ಕಣ್ಣಿಂದ ಅವೆಲ್ಲ ನಡೆದಿಲ್ಲ. ನಾವು ಓಟ್ ಹಾಕ್ಬಿಟ್ಟು ಚುನಾವಣೆ ವ್ಯವಸ್ಥೆ ಕುಲುಗೆಟ್ಟೋಗಿದೆ ಅಂತ ಹೇಳ್ತಾ ಇದ್ದೀನಲ್ಲ. ಅಲ್ಲ, ನಾನು ಓಟ್ ತಗೊಂಡು ದುಡ್ಡು ನಮ್ಗೆ ಕೊಟ್ಟಿಲ್ಲ. ಚುನಾವಣೆ ವ್ಯವಸ್ಥೆ ಕುಲುಗೆಟ್ಟೋಗಿದೆ, ಸಹಕಾರ ವ್ಯವಸ್ಥೆ ದೊಡ್ಡ ಮಾರ್ಗ ಇದೆ. ಒಟ್ಟಾರೆಯಾಗಿ ಕೋಮುಲ ಚುನಾವಣೆ ಸಂಬಂಧಪಟ್ಟಂತೆ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಒಂದು ರಾಜಕೀಯ ಪೈಪೋಟಿಗೆ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಮತದಾರರಿಗೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಹಣವನ್ನು ಕೊಟ್ಟು ಮತವನ್ನು ಹಾಕಿಸ್ಕೊಳ್ತಕ್ಕಂಥ ಕೆಲಸವನ್ನು ಈಗಾಗಲೇ ಅಭ್ಯರ್ಥಿಗಳು ಮಾಡಿದ್ದಾರೆ. ಗಮನಿಸಬಹುದು ಯಾವ ರೀತಿಯಲ್ಲಿ ಹೈಟೆಕ್ ಬಸ್ಗಳಲ್ಲಿ ಮತ್ತು ಹೈಟೆಕ್ ಕಾರ್ಗಳಲ್ಲಿ ಮತದಾರರನ್ನ ನಾಯಕರು ಕರ್ಕೊಂಡ್ ಬಂದಿದ್ರು ಅನ್ನೋದು ಗಮನಿಸಬಹುದು. ಅದು ಟೈಟ್ ಸೆಕ್ಯೂರಿಟಿಯಲ್ಲಿ ಮತದಾನ ಕೇಂದ್ರಕ್ಕೆ ಮತದಾರನ ಕರ್ಕೊಂಡ್ ಬಂದಿದ್ರು. ಖಂಡಿತ ಇಂಥ ಒಂದು ವ್ಯವಸ್ಥೆ ಮುಂದೆ ಬದಲಾಗಬೇಕು. ಯಾಕಂತ ಹೇಳಿದ್ರೆ ಹೈನೋದ್ಯಮಕ್ಕೆ ಇರತಕ್ಕಂಥ ಒಂದು ಕೋಮುಲ್ ಸಂಸ್ಥೆಯಲ್ಲಿ ಈ ರೀತಿಯಾಗಿ ಐಷಾರಾಮಿಯಾಗಿ ಚುನಾವಣೆಯನ್ನ ಮಾಡಿ ಗೆದ್ದಂತವರು ಖಂಡಿತ ರೈತರ ಪರವಾಗಿ ಮತ್ತೆ ಹೈನೋದ್ಯಮವನ್ನ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ರಘುರಾಜ್, News 18, ಕೋಲಾರ.